ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಕ್ತಿಯಾಗಿ ದೊಡ್ಡವರು, ಬಿಜೆಪಿ ಪಕ್ಷ ಅನ್ನೋ ಕಾರಣಕ್ಕೆ ದೊಡ್ಡವರು. ಎಲ್ಲರಿಗೂ ಅವ್ರದೇ ಆದ ಗತ್ತು, ಗೈರತ್ತು, ವರ್ಚಸ್ಸು ಇದ್ದೇ ಇರುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಭಾಗದಲ್ಲಿ ವ್ಯಕ್ತಿಯಾಗಿ ಗ್ರೇಟ್. ಏನು ಅವ್ರಿಗೆಲ್ಲಕ್ಕೆ ಬಿಜೆಪಿನೇ ಬೇಕಾಗಿಲ್ಲ. ಎಸ್, ಮನೇಲಿ ಮಕ್ಕಳು ಪದೇ ಪದೇ ತಪ್ಪು ಮಾಡ್ತಾನೇ ಇರ್ತಾರೆ, ಅಪ್ಪ ಅಮ್ಮನ ವಿರುದ್ಧ ಬೈತಾನೇ ಇರ್ತಾರೆ, ಆಸ್ತಿಲ್ ಪಾಲ್ ಕೇಳ್ತಾನೇ ಇರ್ತಾರೆ. ತಪ್ಪು ಅಂತ ಹೇಳಕ್ಕಾಗಲ್ಲ. ಮನೆ ಜಗಳ ಮನೆಯವರೇ ಮುಗಿಸ್ಕೋಬೇಕಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು JP ನಡ್ಡಾನೋ ಅಥವಾ ಅಮಿತ್ ಶಾನೋ ಕರೆದು ಕೂರಿಸಿ ಮಾತಾಡಿದ್ದಿದ್ರೆ ತುಂಬ ದೊಡ್ಡವರಾಗ್ಬಿಡ್ತಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ. ಯತ್ನಾಳೇನು ಸಾಮಾನ್ಯ ನಾಯಕ ಅಲ್ಲ. ಯತ್ನಾಳ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದವರು. ಯತ್ನಾಳ್ ಬಿಜೆಪಿಯ ಹಿರಿಯ ನಾಯಕರುಗಳಲ್ಲಿ ಒಬ್ಬರು. ಯತ್ನಾಳ್ ಪಕ್ಷದ ವಿರುದ್ಧ ಯಾವುದೇ ಆರೋಪವನ್ನ ಮಾಡಲಿಲ್ಲ. ಯತ್ನಾಳ್ ಆರೋಪ ಕೇವಲ ಒಂದು ಕುಟುಂಬದ ವಿರುದ್ಧ ಮಾತ್ರ ಆಗಿತ್ತು. ಎಸ್, ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಪಕ್ಷವನ್ನ ಸಂಘಟಿಸೋಕೆ ಅವರು ಹಾಕಿರೋ ಶ್ರಮ ಅಗಣ್ಯವಾದದ್ದು. ಹಂಗನ್ಬಿಟ್ಟು ಯಡಿಯೂರಪ್ಪ ಅವ್ರು ಒಬ್ಬರೇ ಪಕ್ಷ ಕಟ್ಬಿಟ್ರು ಅನ್ನೋದು ಸುಳ್ಳು. 2008ರಲ್ಲಿ ಜನಾರ್ದನ್ ರೆಡ್ಡಿ ಹೆಲಿಕಾಪ್ಟರ್ ಹಾರಿಸಿಲ್ಲ ಅಂದಿದ್ರೆ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಇಲ್ಲಿವರೆಗೂ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು ಜನರ ಆಶೀರ್ವಾದದಿಂದ ಅಲ್ಲ, ಕೇವಲ ಆಪರೇಷನ್ ಕಮಲದಿಂದ ಮಾತ್ರ. ಇಂಥ ಪರಿಸ್ಥಿತಿಯಲ್ಲಿ ಯತ್ನಾಳ್ ಏನು ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಒಂದು ಸೀಟ್ ಕಳ್ಕತ್ತು, 66 ಇದ್ದಿದ್ದು 65 ಆಯಿತು. ಯತ್ನಾಳ್ MLA ಲೆಕ್ಕದಲ್ಲಿ ಒಂದು ತಲೆ ಆಗಿರಬಹುದು. ಯತ್ನಾಳ್ಗೆ 10 ಜನರನ್ನ ಗೆಲ್ಲಿಸೋ ತಾಕತ್ ಇಲ್ಲದೆ ಇರಬಹುದು. ಆದರೆ ಪಂಚಮಸಾಲಿ ಸಮುದಾಯದ ಅತಿ ದೊಡ್ಡ ನಾಯಕನಾಗಿ ಒಂದಷ್ಟು ಜನರ ಫಲಿತಾಂಶವನ್ನ ಹೆಚ್ಚು ಕಡಿಮೆ ಮಾಡುವಂತ ಕೆಪಾಸಿಟಿ ಯತ್ನಾಳ್ಗೆ ಇದೆ. ಆದ್ರೆ ಈಗ ಯತ್ನಾಳ್ ಏನ್ ಮಾಡಬೇಕು? ಸುಮ್ಮನೆ ಖಾಲಿ ಡಬ್ಬ ಆಗ್ಬಿಟ್ರೆ ಪ್ರಯೋಜನ ಇಲ್ಲ. ಗಳ 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 ಅಂತ ಅಲ್ಲಾಡಿಸ್ಕೊಂಡು ಕೋವಿಡ್ ಹಗರಣದ 40,000 ಕೋಟಿ, CM ಆಗ್ಬೇಕು ಅಂದ್ರೆ 2,000 ಕೋಟಿ ಕೊಡ್ತೀನಿ, ಅಪ್ಪ ಮಗನ ವಿರುದ್ಧ, ಪೂಜ್ಯನೀಯ ತಂದೆಯವರ ವಿರುದ್ಧ ಅಂದ್ರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಮಾಡಿದಂತ ಆರೋಪಗಳಿಗೆ ಸಾಕ್ಷ್ಯಗಳನ್ನು ಬಿಡುಗಡೆ ಮಾಡ್ಬೇಕು. ಆಗ ಯತ್ನಾಳನ್ನ ರಿಯಲ್ ಹೀರೋ ಅಂತ ಜನ ಒಪ್ಕೋತಾರೆ. ಬಿಜೆಪಿಗರ ದೃಷ್ಟಿಯಲ್ಲಿ ಅಥವಾ ಹೈಕಮಾಂಡ್ ದೃಷ್ಟಿಯಲ್ಲಿ ಯತ್ನಾಳ್ ಕೇವಲ ಒಂದು ಸಂಖ್ಯೆ ಲೆಕ್ಕದಲ್ಲಿ ಶಾಸಕ ಅಷ್ಟೇ. ಆದ್ರೆ ಜಾತಕವನ್ನ ಬಿಚ್ಚಿಟ್ರೆ ನಿಜಕ್ಕೂ ಯತ್ನಾಳ್ ಬಳಿಯಲ್ಲಿ ಅಂತಹ ಸಾಕ್ಷ್ಯಗಳು ಇದ್ದಲ್ಲಿ ಅದನ್ನು ಹೊರ ಹಾಕಿದ್ರೆ ರಾಜ್ಯ ಬಿಜೆಪಿಯ ಬಣ್ಣ ಬಟ ಬಯಲಾಗುತ್ತೆ. ಅದನ್ನು ಮಾಡ್ಬೇಕಷ್ಟೇ. ಅದನ್ನು ಬಿಟ್ಬಿಟ್ಟು ನಾನು ಪಕ್ಷ ಕಟ್ತೀನಿ, ಬಿಜೆಪಿ ಬುದ್ಧಿ ಕಳಿಸ್ತೀನಿ, ಅವೆಲ್ಲ ಆಗಿಲ್ಲ. ಯಡಿಯೂರಪ್ಪ ಅವ್ರ ಕೈಲೇ ಆಗ್ಲಿಲ್ಲ KJP ಕಟ್ಬಿಟ್ಟು, ಶ್ರೀರಾಮುಲು ಕೈಲೇ ಆಗ್ಲಿಲ್ಲ BSR ಪಕ್ಷ ಕಟ್ಬಿಟ್ಟು. ಹಾಗಾಗಿ ಯತ್ನಾಳ್ ಪಕ್ಷವನ್ನ ಕಟ್ಟುವಂತ ದಡ್ರು ಅಲ್ಲ. ಆದರೆ ಯತ್ನಾಳ್ ಬಿಜೆಪಿಯ ಫೈರ್ ಬ್ರಾಂಡ್ ಯತ್ನಾಳ್ ಸಾಕ್ಷ್ಯಗಳನ್ನ ಬಿಡುಗಡೆ ಮಾಡಿದ್ರೆ ಮಾತ್ರ ಅವ್ರಿಗಿದ್ದಂಥ ಗತ್ತು ಗೈರತ್ತು ಉಳ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಹುಲಿ ಅಲ್ಲ, ಅದು ಇಲಿಯ ಆಗಿಬಿಡುತ್ತೆ ಜನರ ಅಭಿಪ್ರಾಯ. ವೀಕ್ಷಕರೇ, ಏನೇ ಆಗಲಿ ಯತ್ನಾಳ್ ಅವರನ್ನ ಬಿಜೆಪಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರೋದು ಬಿಜೆಪಿ ಪಾಲಿಗೆ ಹಿಟ್ ವಿಕೆಟ್. ನಾನು ಬಾಂಡ್ ಪೇಪರಲ್ಲಿ ಬರ್ಕೊಡ್ತೀನಿ, ಈಗಿನ ಪರಿಸ್ಥಿತಿಯಲ್ಲಿ ಇನ್ನು 6 ತಿಂಗಳೇ ಹೋಗ್ಲಿ, ರಾಜ್ಯದಲ್ಲಿ ಚುನಾವಣೆ ನಡೀತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. ಹಂಗನ್ಬಿಟ್ಟು ಜನ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಸುಳ್ಳು. ಕಾಂಗ್ರೆಸ್ನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಅತ್ಯದ್ಭುತವಾದ ನಾಯಕತ್ವ ಇದೆ. ಆದರೆ ಬಿಜೆಪಿಯಲ್ಲಿ, ಎಸ್ಪೆಷಲಿ ರಾಜ್ಯ ಬಿಜೆಪಿಯಲ್ಲಿ ಅದಿಲ್ಲ. ಹೀಗಾಗಿ ಇದು ಬಿಜೆಪಿ ಪಾಲಿಗೆ ಹಿಟ್ ವಿಕೆಟ್. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಸರಿನಾ ಅಥವಾ ಕೂರಿಸ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಬೋದಿತ್ತಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.